ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಮುಂದುವರೆದಂತೆ ಯುದ್ಧದ ಎಫೆಕ್ಟ್ ಬೀದರ್ನಲ್ಲಿ ಗ್ಯಾಸ್ಗೆ ಜನತೆ ಮುಗಿಬೀಳ್ತಾ ಇದ್ದಾರೆ. ಖಾಲಿ ಸಿಲಿಂಡರ್ ಹಿಡಿದು ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಮುಂದುವರಿತಾ ಇದೆ. ಇದು ಯುದ್ಧದ ಎಫೆಕ್ಟ್ ನಿಂದ ಆಗ್ತಿರುವಂತಹ ಸಮಸ್ಯೆ. ಬೀದರ್ನಲ್ಲಿ ಮುಗಿಬಿದ್ದು ಹೋಗ್ತಾ ಇದ್ದಾರೆ ಗ್ಯಾಸ್ ಖರೀದಿ ಮಾಡೋದಕ್ಕೆ. ಖಾಲಿ ಸಿಲಿಂಡರ್ ಹಿಡ್ಕೊಂಡು ಗಂಟೆಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ ಜನತೆ. ಇನ್ನು ಯುಗಾದಿ ರಂಜಾನ್ ಹಬ್ಬಕ್ಕೆ ಗೃಹ ಬಳಕೆಯ ಸಿಲಿಂಡರ್ನ ಅಭಾವ ಉಂಟಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹಾಗೆಯೇ ಗ್ರಾಹಕರ ನಡುವೆ ವಾಗ್ವಾದ ನಡೀತಾ ಇದೆ. ಗೃಹ ಬಳಕೆ ಗ್ಯಾಸ್ ಪಡೆಯೋದಕ್ಕೆ ಮುಗಿಬಿದ್ದು ಹೋಗ್ತಾ ಇರುವಂತದ್ದು ಜನತೆ. ಇನ್ನು ಯುದ್ಧದ ಪರಿಣಾಮವಾಗಿ ಈಗ ಹಬ್ಬ ಹರಿದಿನ ಅಂತ ಬಂದಾಗ್ಲೂ ಕೂಡ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. देखिए सर, यहाँ पे जना क्या दे रहे हैं, पब्लिक शुरू करे हुए दे रहे हैं, अभी है 1-2 दिन तक कैसा करना है, क्या करना है। अब इनको बोले तो 2 दिन क्या जाए अकेले लेके जाओ, 2 दिन बोले अभी को भेजते हैं, पटना को भेजते हैं, बोले दरगाहपुरे को ठीक है। 2 दिन में 3 दिन वेट करें, पटना तो फोन जो है ना स्विच ऑफ कर रहा। आज उठाया फोन उठा के बोला उन्हें नहीं जो है ना ऑफिस में जाके ले लो सर, क्या टाइके में नहीं आता। अब यहाँ है तो जो है ना टाइका नहीं है, कर लो बोले कैसा करना सर, ईद करना है क्या, परसों नहीं है मुझे, मैं 10 दिन से फिरूँ सर। हाँ देना ना सर, देने तैयार नहीं ये लोग, कुछ हाईला हवाला बता रहे, खाली हाई नहीं बोल रहे। ಟ್ರೈ ಮಾಡಿ ಇವತ್ತು 2 ಲೋಡ್ ತರಿಸಬೇಕು ಅಂತೇಳಿ ನಮ್ಮ ಕಂಪ್ನಿಗೆ ಆಲ್ರೆಡಿ ಹೇಳಿದ್ದೀವಿ. ಫಸ್ಟ್ ಜಾಸ್ತಿ ಆಗ್ತದೆ ಡೇ ಬೈ ಡೇ ಅಂತೇಳಿ. ಅದಕ್ಕೆ ಇವತ್ತು ಸರ್ 2 ಲೋಡ್ ಕೊಟ್ಟರು ಅಂದರೆ ಸ್ವಲ್ಪ ನಾಳೆಗೆ ರಿಲೀಫ್ ಆಗ್ತದೆ. ನಾವು ಕಂಟಿನ್ಯೂ ಟ್ರೈ ಮಾಡ್ತೀವಿ. ನಾವು ಯಾವ್ದು ಸುಳ್ಳಿ ಮಾಡ್ತಾ ಇಲ್ಲ, ಕಂಟಿನ್ಯೂ ಟ್ರೈ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಅದರ ಗ್ಯಾಸ್ ಸ್ಟಾಕ್ ಇವತ್ತು ಒಂದು ಗಾಡಿ ಬಂದಿತ್ತು, ಅದು ಮುಗೀತೀವಿ ಆಲ್ರೆಡಿ ಡೆಲಿವರ್ ಆಯ್ತಲ್ಲ ಎಲ್ಲ ಕಡೆ ಎಲ್ಲ ಕಳಿಸ್ಬೇಕಾಗಿಲ್ಲ. ಮತ್ತು ನಾಳೆ 2 ಬಂತು ಅಂದರೆ ಸ್ವಲ್ಪ ರಿಲೀಫ್ ಆಗ್ತದೆ. ಇಲ್ಲಿ 2-3 ದಿವಸದಿಂದ ಒಂದೇ ಬಂದಿತ್ತು, ಹಾಗಾಗಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಜನ ಒಂದು ಶಾರ್ಟೇಜ್ ಕೇಳಿದ್ರು, ಇವತ್ತು ನಾಳೆ ಸಮಸ್ಯೆ ಬಗ್ಗೆ ಸ್ವಲ್ಪ ರಿಲೀಫ್ ಆಗ್ತದೆ. ಸ್ವಲ್ಪ ಬಂದರಿಗೆ ಕೊಟ್ಟರೆ ರಿಲೀಫ್ ಆಗ್ತದೆ. ಅಂದ್ರೆ ಬುಕ್ಕಿಂಗ್ ಆಗಿದ್ದು ಎಷ್ಟು ದಿನ ತಮ್ಮ ಸದ್ಯ 8 ದಿವಸ ಬುಕ್ಕಿಂಗ್ ಅಂದರೆ ಭಾಳ ಜಾಸ್ತಿ ಬುಕ್ಕಿಂಗ್ ಮಾಡಿದ್ದಾರೆ. ಬುಕ್ಕಿಂಗ್ ಇಲ್ಲಿ 2 ಬುಕ್ಕಿಂಗ್ ಆಗೋದು 2 ಸಲ ಬುಕ್ಕಿಂಗ್ ಆಗಿದೆ. ಒಂದು ದಿವಸದಿಂದ ಕ್ಲಿಯರ್ ಮಾಡಲಿಕ್ಕೆ ನಮ್ಗೆ 3-4 ದಿವಸ ಆಗುತ್ತೆ. ಹೀಗಾಗಿ ಟೈಮ್ ಜಾಸ್ತಿ ಇರ್ತದೆ. ಬುಕ್ಕಿಂಗ್ ನಂಬರು ಬಂದು ತೋರಿಸ್ತದೆ, ಭಾಳ ಜನ ಬುಕ್ಕಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್. ಇಲ್ಲಿ ಆಗ್ತಾಯಿದೆ. ಈಗ ಕಂಪನಿ ಕಡೆಯಿಂದ 25 ಡೇಸ್ ಲಾಗ್ ಮಾಡಿದ್ದಾರೆ. ಅದು ಫಸ್ಟ್ ಟೈಮ್ ಮಾಡಿದ್ದು ಅಂತೇಳಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವರಿಗೆ ಕಂಪಲ್ಸರಿ ಒಂದು ಮೆಸೇಜ್ ಬರ್ತದೆ, ನೀವು ಈ ದಿವಸ